ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಆಗಿರುತ್ತೆ. ಏನು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವ ದಿನಾಂಕದಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದೆ ಅಂತ. ಆದ್ರೆ ಎಷ್ಟು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಖಚಿತವಾಗಿ. ಏನು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅಂತ ಅಂದ್ರೆ, 12 ಮತ್ತು 13ನೇ ಕಂತಿನ ಹಣ ಇನ್ನು ಕೂಡ ನಿಮ್ ಖಾತೆಗೆ ಬಂದಿಲ್ಲ. 14ನೇ ಕಂತಿನ ಹಣ ಕೂಡ ನಿಮ್ ಖಾತೆಗೆ ಬಂದಿಲ್ಲ. ಈ ಮಾಹಿತಿನ ಕುರಿತು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಯಾವ ದಿನಾಂಕದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಮತ್ತೆ ಎಷ್ಟು ಕಂತಿನ ಹಣ ಬರುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಏನಪ್ಪಾ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅನ್ನೋದಾದ್ರೆ, ದಸರಾ ಹಬ್ಬಕ್ಕೆ ನಿಮ್ಗೆಲ್ರಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ನಾವು. ಯಾಕಪ್ಪ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ. 12 ಮತ್ತು 13ನೇ ಕಂತಿನ ಹಣನ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ 12 ಮತ್ತು 13ನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆನ ನೀಡಿದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ತಿಳಿಸಿದ್ದಾರೆ. ದಸರಾ ಹಬ್ಬಕ್ಕೆ ಮಹಿಳೆಯರಿಗೆ ಗುಡ್ ನ್ಯೂಸ್ ನ ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣನ ಎಲ್ರಿಗೂ ಕೂಡ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ. ಅದು ಸಂತೋಷದಿಂದ ತಿಳಿಸಿದ್ದಾರೆ. ಎಲ್ಲಾ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಏನಾದ್ರೂ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ಬಿಟ್ರಾ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದಿಲ್ವಾ, ಸರ್ಕಾರ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು ಬರೀ 11 ತಿಂಗಳು ಹಣ ಮಾತ್ರ ನೀಡಿ ಕೊನೆ ಮಾಡ್ತಾರ ಅನ್ನುವಂತಹ ಎಲ್ಲ ಆತಂಕ ಕೂಡ ಎಲ್ಲ ಮಹಿಳೆಯರಲ್ಲೂ ಕೂಡ ಇತ್ತು. ಯಾಕಪ್ಪ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ 2 ತಿಂಗಳಾದ್ರೂ ಕೂಡ ಬಂದಿಲ್ಲ. ಈಗಾಗಲೇ 3ನೇ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ 3 ಕಂತಿನ ಹಣ ಬರ್ಬೇಕಾಗತ್ತೆ. 12, 13 ಮತ್ತೆ 14ನೇ ಕಂತಿನ ಹಣ. ಈಗ ಸದ್ಯಕ್ಕೆ ನಿಮ್ಗೆ ಸರ್ಕಾರ ಕೊಡ್ತಾ ಇರೋದು 12 ಮತ್ತು 13ನೇ ಕಂತಿನ ಹಣ ಮಾತ್ರನೇ. ದಸರಾ ಹಬ್ಬಕ್ಕೆ ಇವಾಗ ನೀವು ಕೇಳ್ಬೋದು, ನಮಗೆ 1 ಕಂತಿನ ಹಣ ಬರುತ್ತಾ ಅಥವಾ 2 ಕಂತು ಹಣನ ಸೇರಿಸಿ ಕೊಡ್ತಾರಾ, ಇಲ್ಲ ಅಂದ್ರೆ ನಮ್ಗೆ 3 ಕಂತಿನ ಹಣನೂ ಬರುತ್ತಾ ಅಂದ್ರೆ 12 ಮತ್ತೆ 13 ಮತ್ತೆ 14 ಇಷ್ಟು ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅಂತ ಅನ್ಬಿಟ್ಟು ನೀವು ಕೇಳ್ಬೋದು. ಸದ್ಯಕ್ಕೆ ನಿಮ್ಗೆ ಬರೋವಂಥದ್ದು ದಸರಾ ಹಬ್ಬದಲ್ಲಿ 12 ಮತ್ತು 13ನೇ ಕಂತಿನ ಹಣ ಮಾತ್ರನೇ. 14ನೇ ಕಂತಿನ ಹಣ ಇನ್ನು ಕೂಡ ಕೊಡ್ತೀವಿ ಅನ್ನೋದು ಮಾಹಿತಿ ಇಲ್ಲ. ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ಬಿಟ್ಟು ಆತಂಕದಲ್ಲಿದ್ರು. ಈಗಾಗಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಕ್ಟೋಬರ್ 7ರಿಂದ ಮತ್ತೆ 9ನೇ ತಾರೀಕಿನ ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋವಂಥದ್ದು. ಈ ಮಾಹಿತಿನ ಮಾಧ್ಯಮಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರೆ, ನಾವು ಖಚಿತವಾಗಿ ಹಣನ ಹಾಕೇ ಹಾಕ್ತಿವಿ, ಇದು ಪಕ್ಕ, ಈ ದಿನಾಂಕದಲ್ಲಿ ಪಕ್ಕ ನಾವು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣನ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಅನ್ಬಿಟ್ಟು ಮೇಡಮ್ ಅವರು ತಿಳಿಸಿರೋವಂಥದ್ದು. ಈಗ ಇನ್ನೇನು 2 ದಿನ ಬಾಕಿ ಇದೆ. ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಈಗಾಗಲೇ ಹಲವಾರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ಬಿಟ್ಟು ಕಾಯ್ತಾ ಇರ್ತಾರೆ. ಈಗ ದಸರಾ ಹಬ್ಬಕ್ಕೆ ನಿಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಯಾರ್ಯಾರು ಬಟ್ಟೆ ತಗೋಬೇಕು ಅನ್ಕೊಂಡಿದ್ದೀರಾ ಅಥವಾ ಹಬ್ಬನ ನಾವು ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಎಲ್ರಿಗೂ ಕೂಡ ಈ ಒಂದು ಹಣ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಹಣದಲ್ಲಿ ತಮ್ಮ ಜೀವನನ ಕೂಡ ನಡೆಸ್ತಾ ಇರ್ತಾರೆ. ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಉಪಯೋಗ ಆಗ್ಲಿ ಅಂದ್ಬಿಟ್ಟು ನಾನು ಕೇಳ್ಕೊಂತೀನಿ. ಈ ಒಂದು ಯೋಜನೆಯ ಮುಖಾಂತರ ನಾವು ಓದ್ಲಿಕ್ಕೆ ಬುಕ್ನ ತಗೊಂಡಿದ್ದೀವಿ ಅಂಡ್ ನಾವು ಟ್ಯೂಷನ್ಗೆ ಸೇರ್ಕೊಂಡಿದ್ದೀವಿ ಬರುವಂತಹ ದುಡ್ಡಿಂದ ಅನ್ಬಿಟ್ಟು ತುಂಬಾ ಜನ ವಿದ್ಯಾರ್ಥಿಗಳು ಕೂಡ ಹೇಳಿಕೆನ ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆನ ಜಾರಿಗೆ ತಂದಿರೋದ್ರಿಂದ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳ್ಬಹುದು. ಮಹಿಳೆಯರ ಜೊತೆಗೆ ಮಹಿಳೆಯರ ಮಕ್ಕಳಿಗೂ ಕೂಡ ತುಂಬಾನೇ ಉಪಯೋಗ ಆಗಿದೆ. ಈ ಯೋಜನೆಯ ಮುಖಾಂತರ ಸರ್ಕಾರ ತಂದಿರುವಂತಹ ಹಲವಾರು ಯೋಜನೆಗಳಲ್ಲಿ ಅತಿ ಹೆಚ್ಚಿನದಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಯೋಜನೆ ಯಾವ್ದಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ಆಗಿರುತ್ತೆ. ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಸಿಗ್ತಾ ಇತ್ತು. ಆದ್ರೆ ಇವಾಗ ಸದ್ಯಕ್ಕೆ 11 ಕಂತಿನವರೆಗೂ ಕೂಡ ಹಣ ಎಲ್ಲ ಮಹಿಳೆಯರಿಗೂ ಕೂಡ ಸಿಕ್ಕಿದೆ. ಆದ್ರೆ ಇವಾಗ 12, 13 ಮತ್ತೆ 14ನೇ ಕಂತಿನ ಹಣ ಎಲ್ರಿಗೂ ಕೂಡ ಇನ್ನು ಸಿಕ್ಕಿಲ್ಲ. ಆದಷ್ಟು ಬೇಗ 12 ಮತ್ತು 13ನೇ ಕಂತಿನ ಹಣ ಸಿಗ್ತಾ ಇದೆ. ನಿಮ್ಗೆ ಹಣ ಸಿಗೋ ದಿನಾಂಕ ಏನು ದೂರದಲ್ಲಿಲ್ಲ. ನಿಮ್ಗೆ ಬೇಗನೆ ಅಂದ್ರೆ ಅಕ್ಟೋಬರ್ 7ರಿಂದ 9ನೇ ತಾರೀಕಿನ ಒಳಗಡೆನೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಸಿಗ್ತಾ ಇದೆ. ಎಲ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಎಲ್ರು ಕೇಳ್ತಾ ಇದ್ರಿ. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತಹ ಡೇಟ್ ಫೈನಲ್ ಆಗಿದೆ.
ನಿಮಗೆ ಅಕ್ಟೋಬರ್ 7 ಮತ್ತು 9ನೇ ತಾರೀಕಿನ ಒಳಗಡೆನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗೆ ಬಂದಿದ್ಯಾ ಇಲ್ವಾ ಅಂದ್ಬಿಟ್ಟು ನಾವು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಬೇಕಾ, ನಮಗೆ ಅದೇ ರೀತಿಯಾಗಿ ಗೊತ್ತಾಗೋದಿಲ್ವಾ ಅಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ವಾ ಮತ್ತೆ ಯಾವ ಕಂತಿನ ಹಣ ಬಂದಿದೆ ಅನ್ನುವಂಥದ್ದನ್ನ ನೀವು ಮನೇಲೇ ಇದ್ದು ತಿಳ್ಕೊಬಹುದು. ಯಾವ ರೀತಿ ಅಂದ್ರೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೂ ಸಾಕು, ನೀವು ಕೂಡ ಮನೇಲೆ ಕುಳಿತುಕೊಂಡು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಕಂತಿನ ಬಂದಿದೆ, ಯಾವ ದಿನಾಂಕದಲ್ಲಿ ಹಣ ಬಿಡುಗಡೆ ಆಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ತಿಳ್ಕೊಬಹುದು. ಡಿಬಿಟಿ ಸ್ಟೇಟಸ್ ಅನ್ನುವಂಥ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಮುಖಾಂತರ ನೀವು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ, ಯಾವ ಕಂತಿನ ಹಣ ಬಂದಿದೆ ಮತ್ತೆ ಯಾವ ದಿನಾಂಕದಲ್ಲಿ ಬಂದಿದೆ ಅನ್ನೋದನ್ನ ಸುಲಭವಾಗಿ ಮನೇಲೆ ಇದ್ದು ನೋಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.